ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವತ್ತು ಪ್ರತಿ ದಿವಸ ಶೇರ ಲೈಕ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಇವತ್ತು ನಮ್ಮ ವೀಕ್ಷಕರನ್ನ ಒಂದು ಹೊಸ ವಿಚಾರ ಕಡೆ ನಾವು ಒಯ್ಯತ್ತೇವೆ. ಇದನ್ನು ನನ್ನ ವೀಕ್ಷಕರ ಸಮಾಧಾನಲೆ ಕುಂತು ವಿಚಾರ ಮಾಡಬೇಕು. ಯಾಕಂದ್ರೆ ನಮ್ಮ ದೇಶದ ರಾಜಕಾರಣಿಗಳು MP ಆಯ್ತು, ರಾಜ್ಯಸಭಾ ಸದಸ್ಯರಾಯ್ತು, ಕಾನೂನುಗಳು ಮಾಡ್ತಾರೆ. ಈ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ MLA MLCಗಳು ಕಾನೂನು ಮಾಡ್ತಾರೆ. ಅವ್ರನ್ನ ಇಂಪ್ಲಿಮೆಂಟ್ ಮಾಡೋದು ಅಲ್ಲಿ IAS KS IPS IRS ಅಧಿಕಾರಿಗಳ ಅವು ಕರ್ತವ್ಯ ಇರ್ತೈತಿ. ರಾಜಕಾರಣಿಗಳು ಹೇಳಿದ್ನ ಅವ್ರು ಇಂಪ್ಲಿಮೆಂಟ್ ಮಾಡಿರ್ತಾರೆ. ಆಯಾ ಸರ್ಕಾರಗಳ ಏನೇನು ಮಾಡಬೇಕಲ್ಲ ಅವನ್ನೆಲ್ಲ BR ಅಂಬೇಡ್ಕರ್ ಸಂವಿಧಾನದೊಳಗೆ ಬರೆದು ಅದಾರ ಅವನ್ನ. ಆದರೆ ಇವತ್ತು ನಾವು ನೋಡ್ತೀವಲ್ಲ, ಇವತ್ತು CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, IT ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ED ಅಂದರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್, ಇವತ್ತು ಲೋಕಾಯುಕ್ತ ಆಗಲಿ, ಇವನ್ನ ಈ ಇಲಾಖೆ ಒಳಗೆ ಒಮ್ಮೆ ರಾಜಕಾರಣಿಗಳನ್ನಾಗಲಿ ಅಧಿಕಾರಿಗಳನ್ನಾಗಲಿ ಇವ್ರು ಏನಾದರೂ ಅವ್ರ ಮ್ಯಾಗ ಕಣ್ಣಿಟ್ಟ ರೇಡ್ ಮಾಡಿದ್ರೆ ಇವತ್ತು ಸಾಯು ಮಠ ಆ ಕೇಸ ಬಗೆಹರಿಸ್ಕೊಳಕ್ಕೆ ಆಗೋದಿಲ್ಲ. ಯಾಕಂದ್ರೆ CBIದವ್ರು ಹೆಂಗೆ ಡೀಪ್ ಹೋಗ್ತಾರಂದ್ರೆ, ಮನ್ಯಾಗಿನ ಮೊದಲ ಹೊರಗಿನ ಚಪ್ಪಲ್ದಿಂದ ಹಿಡಿದು ಖರ್ಚಿ ಹಿಡ್ಕೊಂಡು ಗಡ್ಯಾಳ ಹಿಡ್ಕೊಂಡು ಮನ್ಯಾಗ ಬಾಂಡೆ ಸಾಮಾನು ಎಟ್ಟು ಅದಾವ ಅನ್ನೋದು. ಯಾಕಂದ್ರೆ ಬಹುತೇಕ ಭಾಳ ಮಂದಿ ಕಡ್ಡಿ ಪುಟ್ಟಿಗೆ ಲೆಕ್ಕ ಸದಕ್ಕೆ ಇಟ್ಟಿರೋದಿಲ್ಲ. ಮನ್ಯಾಗ ಎಷ್ಟು ಕಡ್ಡಿ ಪುಟ್ಟಿಗೋ ಅಥವಾ ಆ ಬರ್ನರ್ ಹಚ್ಚುವಂಥ ಬರ್ನರ್ ಇವನ್ ಲೆಕ್ಕ ಇಟ್ಟಿರೋದಿಲ್ಲ. ಅವನು ಸದಕ್ಕೆ ಅವರ ಲೆಕ್ಕ ತಗೋತಿರ್ತಾರೆ. CBIದವರಾಗಲಿ IT ದವರಾಗಲಿ. ಇನ್ನು EDದ ಅಕ್ರಮ ಹಣ ವರ್ಗಾವಣೆ ಯಾರ್ದೋ ಹೆಸರಿಗೆ ನಾವು ಅಕ್ರಮ ಹಣ ಕೊಟ್ಟದ್ದು ಇದು ಮಾಡಿದ್ದು, ಇದು ಎನ್ಫೋರ್ಸ್ಮೆಂಟ್ ED ಒಳಗೆ ಬರ್ತೈತಿ. ಇದು ಇನ್ನು ಲೋಕಾಯುಕ್ತರ ಸರ್ಕಾರಿ ನೌಕರನ ಅವ್ರ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ್ರೆ ಲೋಕಾಯುಕ್ತರ ಇವತ್ತು ಅದನ್ನು ರೇಡ್ ಮಾಡುವಂಥ ಅಧಿಕಾರ ಇರ್ತೈತಿ. ಈ 4 ಸಂಸ್ಥಾದಾಗ ನೀವು ಏನಾದರೂ ಯಾರಾದರೂ ರಾಜಕಾರಣಿಗಳಾಗಲಿ ಇವತ್ತು ಅಧಿಕಾರಿ ವರ್ಗ ಆಗಲಿ ಸಿಕ್ಕರೆ ಏನಾಗ್ತೈತೆ ಅನ್ನೋದು ಆ ಸಿಕ್ಕವ್ರನ್ನಟ್ಟು ಮಾತಾಡ್ಸ್ರಿ. ಯಾಕಂದ್ರೆ ಮನುಷ್ಯನ ಆಸೆ ಕೊನೆ ಇಲ್ಲ. ಆದರೂ ಅವೆಲ್ಲ ಗೊತ್ತಿದ್ರು ಮತ್ತೆ ನಾವು ಏನು ಮಾಡಿ ದುಡ್ಡು ಮಾಡಬೇಕು, ಹೆಂಗೆ ಮಾಡಬೇಕು, ಆಸ್ತಿ ಎಲ್ಲಿ ಮಾಡಬೇಕು, ಅಥವಾ ನಾವು ಏನು ಮಾಡಬೇಕು ಅನ್ನೋ ವಿಚಾರದಾಗ ಬಹುಪಾಲ ರಾಜಕಾರಣಿಗಳು ಅಧಿಕಾರ ವರ್ಗ ಇರ್ತೈತಿ. ನೋಡ್ರಿ ನೀವು ಭಾಳಷ್ಟು ಇವತ್ತು IAS IPS IRS ಅಧಿಕಾರಿಗಳ ಮ್ಯಾಗ CBI ಆಯ್ತು, IT ಆಗಲಿ ED ಆಗಲಿ ಲೋಕಾಯುಕ್ತ ರೇಡ್ಗಳ ಸರ್ಕಾರಿ ನೌಕರ ಮ್ಯಾಗ ಲೋಕಾಯುಕ್ತ ರೇಡ್ಗಳು ಭಾಳಷ್ಟು ಆಗಿದಾವೆ. ಎಲ್ಲೂ ಆದಾಯಕ್ಕಿಂತ ಕಡಿಮೆ ಆದವ್ರ ಸಿಕ್ಕಿದ ಉದಾಹರಣೆ ಭಾಳ ಕಡಿಮೆ ಲೋಕಾಯುಕ್ತದಾಗ. ಇವತ್ತು CBIದಾಗೂ ನೋಡ್ರಿ ನೀವು ಹೋದದ್ದು ಅವ ನೋಟಿಸ್ಗಳಿಗೆ ಉತ್ತರ ಕೊಡೋದು, ಅದನ್ನು ರಿಪ್ಲೈ ಕೊಡೋದು, ಆಮ್ಯಾಗ ಅದನ್ನು ನಾವು ಅದ್ರಾಗ ದಾಟಿ ಬರ್ಬೇಕು, ಪಾರ್ ಆಗಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ನಾವು. IT ಒಳಗೂ ಹಂಗೆ, ED ಒಳಗೂ ಹಂಗೆ, ಲೋಕಾಯುಕ್ತಾಗೂ ಹಂಗೆ. ಆದ್ರೂ ಇವತ್ತು ಅಧಿಕಾರಿ ವರ್ಗ ಆಗಲಿ ರಾಜಕಾರಣಿಗಳಾಗಲಿ ಮತ್ತು ಅದೇ ತಾವ ಮಾಡಿದ ಕಾಯ್ದೆ, ಅಧಿಕಾರಿ ವರ್ಗ ರಾಜಕಾರಣಿ ತಾವ ಮಾಡಿದ ಕಾಯ್ದೆಗಳನ್ನ ತಾವ ಮುರಿತಾರೆ. ಗೊತ್ತಿರ್ತೈತೆ ಅವ್ರಿಗೆ, ಆದರೂ ಆ ತಪ್ಪಿನಾಗ ಬೀಳ್ತಿರ್ತಾರೆ. ಅದಕ್ಕೆ ನಾವು ಇವತ್ತು ರಾಜಕಾರಣಿಗಳಾಯ್ತು ಅಧಿಕಾರಿಗಳ ರಗಡ ನಿಮ್ಗೆ ಪಗಾರಗಳು ಇರ್ತಾವೆ. ನೀವು ಗಪ್ಪ ಕುಂತ್ರೂ ಏನು ಮಾಡೋದಿರ್ತೈತಿ. ಇವತ್ತು ರಾಜಕಾರಣಿಗಳು ನೀವು ಜನರ ಸೇವೆ ಮಾಡಕ್ಕೆ ಬಂದಿರ್ತೈತಿ. ಆದ್ರೆ ಭಾಳಷ್ಟು ಮಂದಿ ಮಾತಾಡ್ತಿರ್ತೈತೆ, ಅಲ್ಲಿ ಬರಗೂಡ್ದ ಸನಿಖೆ ಹಚ್ತಾರೆ ರಾಜಕಾರಣಿಗಳಂತ. ಅದಕ್ಕೆ ಮಾತಾಡ್ಸಕ್ಕೆ ಹೋಗಬೇಡ್ರಿ. ನೀವು ಮಾಡಿದ ಕಾಯ್ದೆಗಳು ನೀವು ಮರಿಬೇಡ್ರಿ. ಆ ಸಂಸ್ಥೆಗಳ್ಗನ ಆ ಅಂಜಿಕೆ ಇರಬೇಕು. ಇವತ್ತು ಕೆಲವು ಮಂದಿ ಇವತ್ತು ಲೋಕಾಯುಕ್ತ ಆಗಲಿ ED ಆಯ್ತು IT ಆಯ್ತು CBI ರೇಡ್ ಆತಂದ್ರೆ ಭಾಳ ನಾವು ಪ್ರೆಸ್ಟೇಜಿಯಸ್ ಅಂತ ತಿಳ್ಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಆಗೈತಿ ಈಗ ಅಧಿಕಾರಿ ವರ್ಗದಾಗ ರಾಜಕಾರಣಿಗಳು. ಅಂದ್ರೆ ನಾವು ಭಾಳ ಶ್ರೀಮಂತಪ್ಪ ಅನ್ನೋದು. ಆದ್ರೆ ಆ ಒಂದು ಅಹಂಕ್ಕೆ ಬೀಳಕ್ಕೆ ಹೋಗಬೇಡ್ರಿ. ನೀವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ರಿ, ಜನರ ವಿಶ್ವಾಸ ಗಳಿಸ್ರಿ. ರಾಜಕಾರಣಿಗಳು ಅಧಿಕಾರಿ ವರ್ಗ ನಿಮ್ಮ ಹೆಸರು ಅಜರಾಮಜರಿ ಉಳಿತೈತೆ. ಇಂಥವ್ರ ಕೈಯಾಗ ಸಿಕ್ಕ ಅದನ್ನು ಸಾಯು ಮಠ ನೀವು ಓಡ್ಯಾಡಿ ಚಪ್ಪಲ್ ಹರ್ಕೊಳ್ಳೋದ್ರಾಗ ಏನೂ ಅರ್ತಿಲ್ಲ. ನಮ್ಮದು ನಡೆಯುತ್ನಾಗ ನಾವು ಭಾಳ ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು. ನಮ್ಗೆ ಎಷ್ಟು ಅವಶ್ಯ ಐತೆ ಅಷ್ಟೇ ಗಳಿಸ್ಬೇಕು. ಅದಕ್ಕಿಂತ ಹೆಚ್ಚು ಗಳಿಸ್ರೆ CBI IT ED ನಿಮ್ಮ ಕಣ್ಣು ಮುಂದೆ ಬರ್ತಾವೆ ಲೋಕಾಯುಕ್ತ ಅಂಥೇಳಿ. ನಮಸ್ಕಾರ.